ಲಕ್ಷದೊಳಗಿನ ವಾಹನಗಳಿಗೂ ಕಟ್ಟಬೇಕು ಲೈಫ್ ಟೈಮ್ ಟ್ಯಾಕ್ಸ್. ಏಪ್ರಿಲ್ 1ರಿಂದಲೇ ನೂತನ ನಿಯಮ ಜಾರಿಗೆ ಬರುತ್ತೆ. 10 ಲಕ್ಷದ ಕಾರು ಖರೀದಿಸಿದ್ರೆ 50 ರಿಂದ 70 ಸಾವಿರ ಟ್ಯಾಕ್ಸೇ ಕಟ್ಟಬೇಕು. ಬಜೆಟ್ನಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ ಪಾವತಿ ಘೋಷಿಸಿರುವ ರಾಜ್ಯ ಸರ್ಕಾರ 10 ಲಕ್ಷದೊಳಗಿನ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಶೇಕಡ 5ರಷ್ಟು ತೆರಿಗೆ, ಸೆಸ್ ಸೇರಿಸಿ ಶೇಕಡ 7ರಷ್ಟು ತೆರಿಗೆ ವಸೂಲಿ ಮಾಡುವಂತ ಸಾಧ್ಯತೆ ಇದೆ. ಉಕ್ಕಿನ ದರ ಹೆಚ್ಚಳದಿಂದ ವಾಹನ ತಯಾರಿಕಾ ಕಂಪನಿಗಳಿಂದ ದರ ಏರಿಕೆ ಮಾಡಲಾಗಿದೆ. ಏಪ್ರಿಲ್ 1ರಿಂದ ಶೇಕಡ 3ರಿಂದ 4ರಷ್ಟು ದರ ಏರಿಕೆಗೆ ಕಂಪನಿಗಳು ನಿರ್ಧರಿಸಿದೆ. ಇದೀಗ ವಾಹನಗಳ ಮಾಲೀಕರಿಗೆ ರಾಜ್ಯ ಸರ್ಕಾರದಿಂದ ಲೈಫ್ ಟೈಮ್ ಟ್ಯಾಕ್ಸ್, ವಾಹನ ಖರೀದಿ ಮಾಡುವ ಚಾಲಕರಿಗೆ ಒಂದೇ ಬಾರಿಗೆ ಎರಡೆರಡು ಶಾಕ್. ಹೀಗಾದ್ರೆ ಏನು ಜೀವನ ಮಾಡೋದು ಅನ್ನೋದು ಪ್ರಶ್ನೆ. ಎಲ್ಲಾದ್ರೂ ರೇಟು ಜಾಸ್ತಿ, ಯಾವುದನ್ನು ತಗೊಳ್ಳೋ ಹಾಗೂ ಇಲ್ಲ, ಯಾವುದ್ರಲ್ಲೂ ನೆಮ್ಮದಿಯಾಗಿ ಓಡಾಡಂಗೂ ಇಲ್ಲ. ಈಗ ನೋಡಿದ್ರೆ ಯೆಲ್ಲೋ ಬೋರ್ಡ್ ವಾಹನ ಖರೀದಿಸುವವರಿಗೆ ಸರ್ಕಾರ ಶಾಕ್ ಕೊಟ್ಬಿಟ್ಟಿದೆ. 10 ಲಕ್ಷದೊಳಗಿನ ವಾಹನಗಳಿಗೂ ಕೂಡ ಈ ಲೈಫ್ ಟೈಮ್ ಟ್ಯಾಕ್ಸ್ ಅನ್ನು ಕಟ್ಟಲೇಬೇಕಂತೆ. ಏಪ್ರಿಲ್ 1ರಿಂದನೇ ಈ ನೂತನ ನಿಯಮ ಜಾರಿಗೆ ಬರ್ತಾ ಇದೆ. ನೀವೇನಾದರೂ 10 ಲಕ್ಷದ ಕಾರ್ ಖರೀದಿಸಿದ್ರೆ 50 ರಿಂದ 70 ಸಾವಿರ ಟ್ಯಾಕ್ಸೇ ಕಟ್ಟಬೇಕು ಅಂತ ಅಂದರೆ ಹೇಳಿ. ಈ ಯೆಲ್ಲೋ ಬೋರ್ಡ್ ತಗೊಂಡು ಅದರಲ್ಲಿ ಬಾಡಿಗೆ ಹೊಡ್ಕೊಂಡು ಅದರಲ್ಲಿ EMI ಕಟ್ಕೊಂಡು ಅದಕ್ಕೆ ಜೀವನದಲ್ಲಿ ಸ್ವಲ್ಪ ಜೀವನಕ್ಕೋಸ್ಕರ ಸೇವಿಂಗ್ಸ್ ಮಾಡಿಸ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ಮದುವೆ ಹಾಕ್ಕೊಂಡು ಸಾಧ್ಯನಾ ಇದೆಲ್ಲ ಜೀವನ ನಡೆಸೋದಕ್ಕೆ? 10 ಲಕ್ಷದ ಕಾರ್ ತಗೊಂಡ್ರೆ 50 ರಿಂದ 70 ಸಾವಿರ ಟ್ಯಾಕ್ಸಿ ಕಟ್ಟಬೇಕು ಅಂದರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಿಜವಾಗ್ಲೂ ಇದೊಂದು ಡಬಲ್ ಶಾಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪದೇ ಪದೇ ಇಲ್ಲಿ ಜನರಿಗೆ ಒಂದಾದ್ಮೇಲೆ ಒಂದು ಶಾಕ್ ಎದುರಾಗ್ತಾ ಇದೆ ಗಣೇಶ್. ಮುಖ್ಯವಾಗಿ ಬರೋ ತಿಂಗಳಿಂದ ಹೊಸ ರೀತಿಯ ಒಂದು ಏನು ಟ್ಯಾಕ್ಸ್ ದರ ಏರಿಕೆ ಆಗುತ್ತೆ. ಮುಖ್ಯವಾಗಿ ಕಮರ್ಷಿಯಲ್ ವೆಹಿಕಲ್ ಅದರಲ್ಲೂ ಕೂಡ ಯೆಲ್ಲೋ ಬೋರ್ಡ್ ಗಳನ್ನ ತೆಗೆದುಕೊಳ್ಳುವಂತವ್ರು ಯಾರಿರ್ತಾರೆ ಅಥವಾ ಅವ್ರನ್ನ 10 ಲಕ್ಷಕ್ಕೆ ಮೇಲ್ಪಟ್ಟಂತಹ ವಾಹನ ಖರೀದಿ ಮಾಡ್ತಾರೆ, ಅವರು 70 ಸಾವಿರದಷ್ಟು ಹಣವನ್ನ ತೆರಿಗೆ ರೂಪದಲ್ಲೇ ಕಟ್ಟಬೇಕಾಗತ್ತೆ. ಇದೆಲ್ಲ ಒಂದ್ ರೀತಿಯಲ್ಲಿ ಮಾಲೀಕರಿಗೆ ಲೋನ್ ನಲ್ಲಿ ತೆಗೆದುಕೊಳ್ಳುವಂತಹ ಕಾರನ್ನ ಪಡೆದುಕೊಳ್ಳುವಂತವರಿಗೆ ಇದು ಡಬಲ್ ಶಾಕ್ ಅಂತಾನೆ ಹೇಳ್ಬೋದು. ಶೇಕಡ 11ರಷ್ಟು ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಈಗ ಹಾಕಲಾಗುತ್ತೆ ಅನ್ನುವಂತ ಮಾಹಿತಿ ಇದೆ. ಈ ರೀತಿಯ ಒಂದು ತೆರಿಗೆ ಏನಿದೆ, ಈ ತೆರಿಗೆಯ ದುಪ್ಪಟ್ಟು ವಸೂಲಿ, ಅದು ತೆರಿಗೆ ರೂಪದಲ್ಲಿ ವಸೂಲಿ ಏನಿದೆ, ಇದು ಸಹಜವಾಗಿ ವಾಹನವನ್ನ ಅದರಲ್ಲೂ ಕೂಡ 10 ಲಕ್ಷಕ್ಕೆ ಮೇಲ್ಪಟ್ಟಂತಹ ಕಾರುಗಳನ್ನ ವಾಣಿಜ್ಯ ಉದ್ದೇಶಕ್ಕೆ ಖರೀದಿ ಮಾಡ್ತಾರೆ ಅಂತವರಿಗೆ ಇದು ಬರ್ಡನ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಈಗ ವ್ಯಾಪಕ ಅಸಮಾಧಾನ ಕೂಡ ವ್ಯಕ್ತವಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.